ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸುಮಲತಾ ವರ್ಸಸ್ ಎಚ್ಡಿಕೆಯ ಕನ್ನಂಬಾಡಿ ಕಾಳಗ ಅಂಬಿಕೆ ಶಿಫ್ಟ್. ದಳಪತಿ ವಿರುದ್ಧ ಬೆಂಕಿ ಉಗುಳಿ ರೆಬೆಲ್ ಲೇಡಿಯ ಆಕ್ರೋಶ. ಕಳ್ಳ ಟ್ಯಾಪಿಂಗ್ ಬೇನಾಮಿ ಎಂದು ಟಾಂಗ್ ಕೊಟ್ಟಿದ್ದೇಕೆ? ಕುಮಾರಣ್ಣ ಸರಿ ಇರಲ್ಲಣ್ಣ ಅಂತ ಎಚ್ಚರಿಸಿದ್ದೇಕೆ? ರಾಕ್ ಲೈನ್. ಇವೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಅಂಬರೀಶ್ ವಿಚಾರ ಪ್ರಸ್ತಾಪಿಸಿದ ಎಚ್ಡಿಕೆಗೆ ಸುಮಲತಾ ಕೌಂಟರ್ ಅಟ್ಯಾಕ್ ಹೇಗಿತ್ತು? ಅಂಬಿ ಹೆಸರು ಹೇಳಲು ಯೋಗ್ಯತೆ ಇಲ್ಲ ಅಂತ ಸಂಸದೆ ಹೇಳಿದ್ದೇಕೆ? ಈಗಾಗಲೇ ದಾಖಲೆ ರಿಲೀಸ್ ಮಾಡಲಿ ಅಂತ ಸವಾಲ್ ಹಾಕಿದ್ದೇಕೆ? ನೋಡೋಣ ಸುಮಲತಾ ವರ್ಸಸ್ ಎಚ್ಡಿಕೆ ನ್ಯೂಸ್ ಟಾಪ್ 9ನಲ್ಲಿ. ಮಾಜಿ ಸಿಎಂ ಎಚ್ಡಿಕೆ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಸಂಸದೆ ಸುಮಲತಾ ಗುಡುಗಿದ್ದಾರೆ. ಅಂಬರೀಶ್ ಸಾವಿನ ವಿಚಾರ ಎತ್ತಿದ್ದಕ್ಕೆ ಮತ್ತಲೇ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಸದೆ ಸುಮಲತಾ ಅವರು ಇದೇ ರೀತಿ ಮಾತನಾಡ್ತಾನೆ ಇರಲಿ, ಅವರ ವ್ಯಕ್ತಿತ್ವ ನಿಜ ಸ್ವರೂಪ ಏನಂತ ಜನರಿಗೆ ತಿಳಿಯುತ್ತೆ. ಅಂಬರೀಶ್ ಕಾಲದಲ್ಲಿ ಅಕ್ರಮ ನಡೆದಿದ್ರೆ ದಾಖಲೆ ತರಲಿ, ಇಷ್ಟು ವರ್ಷ ಯಾಕೆ ಸುಮ್ಮನಿದ್ದರು? ಲೂಸ್ ಟಾಕ್ ಹೇಳಿಕೆಗೆ ಅವರು ಉತ್ತಮ ಉದಾಹರಣೆ ಅಂತ ಸುಮಲತಾ ವಾಗ್ದಾಳಿ ನಡೆಸಿದ್ದಾರೆ. ಅಂಬರೀಶ್ ಹೆಸರು ಹೇಳೋಕೆ ಅವರಿಗೆ ಯೋಗ್ಯತೆ ಇಲ್ಲ, ಆದರೂ ಅವರ ಹೆಸರನ್ನ ಬಳಸಿ ರಾಜಕಾರಣ ಮಾಡ್ತಿದ್ದಾರೆ. ನಾನು ಅನುಕಂಪದಲ್ಲಿ ಗೆದ್ದಿದ್ದೇನೆ ಅಂತಿದ್ದಾರೆ. ಈಗ ಅವರು ಯಾಕೆ ಅನುಕಂಪ ಪಡೆಯೋಕೆ ಯತ್ನಿಸುತ್ತಿದ್ದಾರೆ? ಅಕ್ರಮದ ಬಗ್ಗೆ ದಾಖಲೆ ಇದ್ದರೆ ಪೊಲೀಸರಿಗೆ ದೂರು ನೀಡಿ ಅಂತ ಪರೋಕ್ಷವಾಗಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸಂಸದೆ ಸುಮಲತಾ ಕಿಡಿಕಾರಿದ್ದಾರೆ. ಅಂಬರೀಶ್ ಸ್ಮಾರಕವನ್ನ ಕುಮಾರಸ್ವಾಮಿ ಮಾಡಿಸಿದ್ದಲ್ಲ, ಹಾಲಿ ಸಿಎಂ ಬಿಎಸ್ವೈ ಸಹಿ ಮಾಡಿ ಒಪ್ಪಿಗೆ ನೀಡಿದ್ದಾರೆ. ಸ್ಮಾರಕ ಸಂಬಂಧ ಎಚ್ಡಿಕೆ ಭೇಟಿಗೆ ಹೋಗಿದ್ದಾಗ ಅವರು ಯಾವ ರೀತಿ ವರ್ತಿಸಿದ್ದಾರೆಂದು ನೆನಪಿಸಿಕೊಳ್ಳಲಿ ಅಂತ ಸಂಸದೆ ಸುಮಲತಾ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಏಕವಚನದಲ್ಲಿ ಮಾತನಾಡಿ ಪೇಪರ್ ಮುಖಕ್ಕೆ ಎಸೆದಿದ್ರು. ಯಾರೇ ಸಿಎಂ ಆಗಿದ್ರು ಅಂಬರೀಶ್ ಸ್ಮಾರಕ ಮಾಡ್ತಿದ್ರು. ವಿಷ್ಣುವರ್ಧನ್ ಸ್ಮಾರಕದ ಕೆಲಸವೂ ಆರಂಭವಾಗಿದೆ. ಜಾಗದ ಸಮಸ್ಯೆಯಿಂದ ಸ್ವಲ್ಪ ಗೊಂದಲವಾಗಿತ್ತು. ಅಂಬಿ ಸ್ಮಾರಕಕ್ಕಿಂತಲೂ ಮೊದಲೇ ವಿಷ್ಣುವರ್ಧನ್ ಸ್ಮಾರಕ ಸಿದ್ಧವಾಗುತ್ತೆ ಅಂತ ಸುಮಲತಾ ಹೇಳಿದ್ದಾರೆ. ದಾಖಲೆ ಬಿಡುಗಡೆ ಮಾಡ್ತೀನಿ ಎಂದಿದ್ದ ಜೆಡಿಎಸ್ ನಾಯಕರಿಗೆ ಸಂಸದೆ ಸುಮಲತಾ ಕಿಡಿಕಾರಿದ್ದಾರೆ. ಚುನಾವಣೆ ಬಂದಾಗ ಯಾಕೆ ಈಗಲೇ ದಾಖಲೆ ಬಿಡುಗಡೆ ಮಾಡಲಿ? ನಾನು ಡೀಲಿಂಗ್ ಮಾಡೋಕೆ ಯಾರನ್ನೂ ಇಟ್ಕೊಂಡಿಲ್ಲ. ಸಂಸದೆಯಾಗಿ ಕೇಂದ್ರದ ಯೋಜನೆ ಜಾರಿಗೆ ಯತ್ನಿಸಿದ್ದೇನೆ, ಆದರೆ ಅಲ್ಲಿನ ಶಾಸಕರು ಯಾವುದಕ್ಕೂ ಬಿಡ್ತಿಲ್ಲ. ಕಮಿಷನ್ ಇಲ್ಲದೆ ಉದ್ಘಾಟನೆಗೂ ಅವಕಾಶ ಕೊಡಲ್ಲ, ಹಾಗಂತ ಅಲ್ಲಿನ ಕ್ಷೇತ್ರದ ಜನರೇ ಹೇಳ್ತಿದ್ದಾರೆ ಅಂತ ಸುಮಲತಾ ಜೆಡಿಎಸ್ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮುಂದುವರಿದು ಮಾತನಾಡಿದ ಸಂಸದೆ ಸುಮಲತಾ, ನನ್ನ ವಿರುದ್ಧ ದಾಖಲೆ ಇದ್ದರೆ 2 ವರ್ಷ ಯಾಕೆ ಸುಮ್ಮನಿದ್ರು? ಈಗ ಅವರ ಬಗ್ಗೆ ಮಾತನಾಡಿದಾಗ ನೆನಪಾಯ್ತಾ ಅಂತ ಪ್ರಶ್ನಿಸಿದ್ದಾರೆ. ಕದ್ದು ಮುಚ್ಚಿ ಮಾಡೋದು, ಟ್ಯಾಪಿಂಗ್ ಎಲ್ಲ ಅವರ ಕೆಲಸ. ನನ್ನ ಫೋನ್ ಟ್ಯಾಪಿಂಗ್ ಮಾಹಿತಿ ಪಡೆಯೋಕೆ 2 ಬಾರಿ ಸಿಬಿಐ ಅಧಿಕಾರಿಗಳು ನನ್ನನ್ನ ಭೇಟಿ ಮಾಡಿದ್ರು. ನಿಮ್ಮ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ ಅಂತ ಸಿಬಿಐ ಅಧಿಕಾರಿಗಳು ಹೇಳಿದ್ರು. ಆದಿ ಚುಂಚನಗಿರಿ ಸ್ವಾಮೀಜಿ ಫೋನ್ ಕೂಡ ಟ್ಯಾಪ್ ಆಗಿತ್ತು. ಹೀಗಾಗಿ ಇವರ ನಡೆ ಎಕ್ಸ್ಪೋಸ್ ಮಾಡದೆ ಬೇರೆ ವಿಧಿ ಇಲ್ಲ ಅಂತ ಸುಮಲತಾ ಗುಡುಗಿದ್ದಾರೆ. ಅಂಬರೀಶ್ ಮೃತದೇಹ ಮಂಡ್ಯಕ್ಕೆ ಕೊಂಡೊಯ್ದ ವಿಚಾರದ ಬಗ್ಗೆಯೂ ಸಂಸದೆ ಸುಮಲತಾ ಮಾತನಾಡಿದ್ದಾರೆ. ಅಂದು ಎಚ್ಡಿಕೆ ಏನು ಹೇಳಿದ್ದಾರೆಂಬ ವಿಡಿಯೋ ಇದೆ. ಆದರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅಂಬರೀಶ್ ಬಗ್ಗೆ ಮಾತನಾಡುವಾಗ ಸಂಸ್ಕಾರ ಇಟ್ಕೊಂಡು ಮಾತನಾಡಲಿ. ಅವರ ಮಾತಿನಿಂದ ಅಭಿಮಾನಿಗಳಿಗೆ ನೋವಾಗುತ್ತೆ. ಅಂಬಿ ಮೇಲಿನ ಅಭಿಮಾನದಿಂದ ಜನರು ಬಂದಿದ್ರು, ದೂರದೂರಿನಿಂದ ಬಂದು ಗೌರವ ಸಲ್ಲಿಸಿ ಹೋಗಿದ್ರು. ಅಂಬರೀಶ್ ಹೆಸರಲ್ಲಿ ರಾಜಕಾರಣ ಮಾಡುವುದು ಬೇಡ ಅಂತ ಸುಮಲತಾ ಹೇಳಿದ್ದಾರೆ. ಮತ್ತೆ ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದ ಸಂಸದೆ ಸುಮಲತಾ, ರಾಜಕಾರಣಿಗಳು ಯಾರೂ ಅವರ ಹೆಸರಲ್ಲಿ ಮಾಡುವುದಿಲ್ಲ, ಬೇನಾಮಿ ಹೆಸರಲ್ಲಿ ಅವರು ಅಕ್ರಮಗಳನ್ನು ಮಾಡ್ತಾರೆ. ಅಲ್ಲಿಯ ಜನರನ್ನ ಕೇಳಿದರೆ ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಸುಮಲತಾ ವಾಗ್ದಾಳಿ ನಡೆಸಿದ್ದಾರೆ. ಅವರು ಇಷ್ಟು ಪ್ರತಿಕ್ರಿಯೆ ತೋರಿಸ್ತಿರೋದು ಯಾಕೆ? ನಾವು ಗಣಿ ಪ್ರದೇಶಕ್ಕೆ ತೆರಳದಂತೆ ಅಲ್ಲಲ್ಲಿ ಅಡೆತಡೆ ಮಾಡಿದ್ರು. ಮುಂದಿನ ಚುನಾವಣೆ ಬರುವವರೆಗೂ ಹೀಗೆ ಮಾತನಾಡ್ತಿರ್ಲಿ, ನಾನು ಅಲ್ಲಿಗೂ ಭೇಟಿ ಕೊಡ್ತೇನೆ ಅಂತ ಸುಮಲತಾ ಹೇಳಿದ್ದಾರೆ. ಮುಂದುವರಿದು ಮಾತನಾಡಿದ ಸಂಸದೆ ಸುಮಲತಾ, ಕಳ್ಳ ಯಾವತ್ತಿದ್ರೂ ತಾನು ಕಳ್ಳ ಅಂತ ಒಪ್ಪಿಕೊಳ್ಳುವುದಿಲ್ಲ, ಕಳ್ಳ ಪೊಲೀಸರನ್ನೇ ಕಳ್ಳ ಅಂತಾನೆ ಅಂತ ಎಚ್ಡಿಕೆ ವಿರುದ್ಧ ಗುಡುಗಿದ್ದಾರೆ. ಕಳ್ಳ ಯಾವತ್ತಾದ್ರೂ ನಾನು ಕಳ್ತನ ಮಾಡಿದ್ದೇನೆ ಅಂತಾನಾ? ಉಲ್ಟಾ ಚೋ ಕೊತ್ಪಾಲ್ ಕೋ ಡಾಂಟೆ ಅಂತ ಹಿಂದಿ ಭಾಷೆಯ ನುಡಿಯೊಂದನ್ನು ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಯೋಗಿಸಿದ್ದಾರೆ. ಪ್ರತಿಯೊಂದು ಕಮಿಷನ್ಗಾಗಿ ಕೆಲಸಗಳಿಗೆ ಅಡ್ಡಿಪಡಿಸಿದ್ದಾರೆ. ಏಜೆಂಟ್ಗಳ ಮೂಲಕ ಇದೇ ಕೆಲಸ ಮಾಡ್ತಿದ್ದಾರೆ. ಪ್ರತಿ ಕೆಲಸದಲ್ಲೂ ಭ್ರಷ್ಟಾಚಾರಕ್ಕೆ ನಿಲ್ತೀರಾ ಅಂತ ಸುಮಲತಾ ಪ್ರಶ್ನಿಸಿದ್ದಾರೆ. ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿರುದ್ಧವೂ ಗುಡುಗಿದ ಸಂಸದೆ ಸುಮಲತಾ, ಅವರಿಗೆ ಮಂಡ್ಯದ ವಿಚಾರದಲ್ಲಿ ಯಾಕಿಷ್ಟು ಆಸಕ್ತಿ? ಅವರು ಮೈಸೂರು ಸಂಸದರ, ಮಂಡ್ಯ ಸಂಸದರ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲರೂ ಸೇರಿ ಮಹಿಳಾ ಅಧಿಕಾರಿಯನ್ನ ವರ್ಗಾವಣೆ ಮಾಡಿಸಿದ್ದಾರೆ. ಕೋವಿಡ್ ಸಮಯದಲ್ಲಿ ಅವರಿಗೆ ಇದೆಲ್ಲ ಬೇಕಿತ್ತ ಅಂತ ಪ್ರತಾಪ್ ಸಿಂಹ ವಿರುದ್ಧ ಸುಮಲತಾ ಕಿಡಿಕಾರಿದ್ದಾರೆ.
ಎಚ್ಡಿಕೆ ವಿರುದ್ಧ ಸುಮಲತಾ ರಾಕ್ಲೈನ್ ವಾಗ್ದಾಳಿ ಹೇಗಿತ್ತು? ರಾಕ್ಲೈನ್ ವೆಂಕಟೇಶ್ ಮಾಡಿಸಿರೋ ವಿಡಿಯೋ ಆಡಿಯೋ ಯಾವುದು? ಎಂಎಲ್ಎ ಆಗೋದು ಕಷ್ಟ ಆಗುತ್ತೆ ಅಂತ ಸವಾಲ್ ಹಾಕಿದ್ದೇಕೆ? ನೋಡೋಣ ರಾಕ್ ಶಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಸಂಸದೆ ಸುಮಲತಾ ಅಂಬರೀಶ್ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಕನ್ನಂಬಾಡಿ ಕಾಳಗ ತೀವ್ರ ಸ್ವರೂಪ ಪಡೆಯುತ್ತಿದ್ದು, ಇಬ್ಬರ ಸಮರದಲ್ಲಿ ಇದೀಗ ರಾಕ್ಲೈನ್ ವೆಂಕಟೇಶ್ ಎಂಟ್ರಿ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅಂಬರೀಶ್ ಆಪ್ತ ಮತ್ತು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೆಂಡ ಕಾರಿದ್ದು, ಸತ್ತ ಮೇಲೆ ಒಬ್ಬ ವ್ಯಕ್ತಿಯನ್ನ ಹೀಯಾಳಿಸುವುದು ಸರಿಯಲ್ಲ, ನೀವು ಸ್ನೇಹಿತ ಅಂತೀರಿ, ಅಲ್ಲಿ ನಿಮ್ಮವರಿಂದ ತೆಗೆಳಿಸ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ವಾಗ್ದಾಳಿ ನಡೆಸಿದ್ದು, ಅಂಬರೀಶ್ರನ್ನ ಹೊಗಳೋದು ಒಂದ್ ಕಡೆ, ತೆಗಳೋದು ಒಂದ್ ಕಡೆ, ಅಂಬರೀಶ್ ಹೆಸರು ಮಾತನಾಡುವಾಗ ಸ್ವಲ್ಪ ಪ್ರಜ್ಞೆ ಇರಲಿ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಸಾವಿನ ರಾಜಕಾರಣ ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ತುಂಬಾ ನೋವಾಗ್ತಿದೆ ಕುಮಾರಣ್ಣ ಅಂದ ರಾಕ್ಲೈನ್. ಇಂತಹ ಮಾತಿನಿಂದಲೇ ನೀವು ಚುನಾವಣೆಯಲ್ಲಿ ಸೋತಿದ್ದೀರಿ, ಇದೆಲ್ಲ ಸರಿ ಇರೋದಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಂಬರೀಶ್ ಪಾರ್ಥಿವ ಶರೀರ ಮಂಡ್ಯಕ್ಕೆ ಕೊಂಡೊಯ್ದಿದ್ದರ ಬಗ್ಗೆ ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದಾರಿಯಲ್ಲಿ ಹೋಗೋ ದಾಸಪ್ಪ ಸಿಎಂ ಆಗಿದ್ರು ಈ ಕೆಲಸ ಮಾಡ್ತಿದ್ರು. ಸಂಚಾರಿ ವಿಜಯ್ ಮೃತಪಟ್ಟಾಗಲೂ ಸರ್ಕಾರಿ ಮರ್ಯಾದೆ ಕೊಟ್ಟಿದ್ದಾರೆ. ಒಂದಷ್ಟು ಪುಣ್ಯ ಸಿಕ್ಕಿದೆ, ಸಿಕ್ಕಿರೋ ಪುಣ್ಯವನ್ನ ಬಳಸ್ಕೊಳ್ಳಿ, ಇದು ನಿಮಗೆ ಶೋಭೆ ತರುತ್ತಾ ಅಂತ ರಾಕ್ಲೈನ್ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೆಂಡಾಮಂಡಲರಾಗಿದ್ದು, ಇವರು ಸಿಎಂ ಆಗಿದ್ದಾಗ ಅಂಬಿ ಸ್ಮಾರಕ ನಿರ್ಮಾಣಕ್ಕೆ ತಗಾದೆ ತೆಗೆದಿದ್ರು ಅಂತ ಆರೋಪ ಮಾಡಿದ್ದಾರೆ. ಇವರಿಗಾಗಿ ದೊಡ್ಡಣ್ಣ 2 ರಿಂದ 2.5 ಗಂಟೆ ಕಾಯ್ದಿದ್ರು. ಸ್ಮಾರಕ ನಿರ್ಮಾಣವನ್ನ ನಾನ್ಯಾಕ್ರಿ ಮಾಡಬೇಕು, ಇವನೇನ್ರಿ ಮಾಡಿದ್ದಾನೆ ಅಂತ ಮುಖಕ್ಕೆ ಪತ್ರ ಬಿಸಾಕಿದ್ರು. ಹೀಗಾಗಿ ವಿಧಾನಸೌಧದಲ್ಲಿ ನಟ ದೊಡ್ಡಣ್ಣ ಹತ್ತಿಕೊಂಡು ಬಂದಿದ್ರು ಅಂತ ರಾಕ್ಲೈನ್ ವೆಂಕಟೇಶ್ ತಿಳಿಸಿದ್ದಾರೆ. ಆಡಿಯೋ ವಿಡಿಯೋ ಎಂಬ ಹೇಳಿಕೆಗೂ ರಾಕ್ಲೈನ್ ವೆಂಕಟೇಶ್ ಗರಂ ಆಗಿದ್ದು, ಯಾಕೆ ಆಡಿಯೋವನ್ನ ಬಿಡ್ತಿಲ್ಲ ಅಂತ ನನಗೂ ಗೊತ್ತು, ಡೀಲ್ ಮಾಡಿಕೊಂಡಿರೋರು ಯಾರು ಅಂತ ನಿಮಗೂ ಗೊತ್ತು ಅಂತ ಹೇಳಿದ್ದಾರೆ. ಸುಮಲತಾ ಆಡಿಯೋ ಟ್ರಾಪ್ ಮಾಡಲು ಏನ್ ಮಾಡಿದ್ರಿ ಅನ್ನೋದು ಗೊತ್ತು, ನೀವು ಯಾರ್ಯಾರನ್ನ ಎಲ್ಲೆಲ್ಲಿಗೆ ಕಳುಹಿಸಿದ್ರಿ ಅಂತ ಗೊತ್ತಿದೆ ಸ್ವಾಮಿ ಅಂತ ರಾಕ್ಲೈನ್ ಟಾಂಗ್ ಕೊಟ್ಟಿದ್ದಾರೆ. ಸುಮಲತಾ ಆಫೀಸ್ಗೆ ಕೆಲವರು ಕುಮಾರಸ್ವಾಮಿ ಕಡೆಯಿಂದಲೇ ಕೆಲಸ ಮಾಡಿಕೊಡಿ ಅಂತ ಬಂದಿದ್ರು. ಆಡಿಯೋಗಳಲ್ಲಿ ಏನೆಲ್ಲ ಮಾತುಕತೆ ಆಗಿದೆ ನಂಗೂ ಗೊತ್ತಿದೆ, ನಾನು ಕೂಡ ವಿಡಿಯೋ ಆಡಿಯೋ ಮಾಡಿಸಿದ್ದೇನೆ ಅಂತ ವೆಂಕಟೇಶ್ ಹೇಳಿದ್ದಾರೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೊಸ ಬಾಂಬ್ ಸಿಡಿಸಿದ್ದು, ಆಡಿಯೋ ವಿಡಿಯೋ ಎರಡೂ ಹೆದರಿಸುವುದು ಹೊಸದಲ್ಲ ಅಂತ ಹೇಳಿದ್ದಾರೆ. ಚುನಾವಣೆ ವೇಳೆ ನಾವು ಹೋಟೆಲ್ನಲ್ಲಿ ಇರ್ತಿದ್ವಿ, ಆಗ ನಾನು ಸುಮಲತಾ ಹೋಟೆಲ್ಗೆ ತೆರಳುತ್ತಿದ್ವಿ, ಅದರ ಸಿಸಿಟಿವಿ ದೃಶ್ಯಾವಳಿ ಪಡೆದು ದುರ್ಬಳಕೆ ಮಾಡಿಕೊಳ್ಳೋಕೆ ಯತ್ನಿಸಿದ್ರು, ಅದಕ್ಕೆ ಅಶ್ಲೀಲ ಚಿತ್ರ ಸೇರಿಸಿ ದುರ್ಬಳಕೆ ಪ್ಲಾನ್ ಮಾಡಿದ್ರು ಅಂತ ರಾಕ್ಲೈನ್ ವೆಂಕಟೇಶ್ ಆರೋಪಿಸಿದ್ದಾರೆ. ಮಾಜಿ ಸಿಎಂ ಎಚ್.ಡಿ.ಕೆ ವಿರುದ್ಧ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕಿಡಿಕಾರಿದ್ದು, ನೀವು ಸಿಎಂ ಆಗಿದ್ದಾಗ ಚಿತ್ರರಂಗಕ್ಕೆ ಏನ್ ಮಾಡಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಚಿತ್ರರಂಗದ ಬಗ್ಗೆ ಮಾತನಾಡ್ತೀರಾ ಅಲ್ವಾ ಅಂತ ಕೇಳಿದ್ದು, ಚಿತ್ರರಂಗದಿಂದ ನೀವು ಲಾಭ ಮಾಡಿಕೊಂಡಿದ್ದೀರಾ ಅಂತ ತಿರುಗೇಟು ನೀಡಿದ್ದಾರೆ. ಅಭಿವತ್ತಾಯ ಮಾಡಿ ಅಂಬಿ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ಕೊಂಡೊಯ್ಯೋಕೆ ಹೇಳಿದ್ರು, ಇದನ್ನ ನೀವೇ ಹೇಳಿದ್ದೀರಿ, ಇದೀಗ ಸಾವಿನ ರಾಜಕಾರಣ ಯಾಕೆ ಮಾಡೋಕೆ ಹೋಗ್ತಿದ್ದೀರಾ, ನೀವು ಮಾತನಾಡಿದ್ದು ತುಂಬಾ ನೋವಾಗುತ್ತೆ ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ. ಸಂಸದೆ ಸುಮಲತಾ ವಿರುದ್ಧ ನಟೋರಿಯಸ್ ಮೀರ್ ಸಾದಿಕ್ ಅಂತ ಶಾಸಕ ರವೀಂದ್ರ ಶ್ರೀಕಂಠಯ್ಯ ವಾಗ್ದಾಳಿ ನಡೆಸಿದ್ರು. ಹೀಗಾಗಿ ರವೀಂದ್ರ ಶ್ರೀಕಂಠಯ್ಯಗೆ ತಿರುಗೇಟು ನೀಡಿರೋ ರಾಕ್ಲೈನ್ ವೆಂಕಟೇಶ್, ಅಂಬರೀಶ್ ಬದುಕಿದ್ದಾಗ ಮಾತನಾಡದೆ ಈಗ ಮಾತನಾಡ್ತಿದ್ದೀರಾ, ಅವತ್ತು 0 ವಾಲ್ಯೂಮ್ ಇಟ್ಕೊಂಡು ಮಾತುಗಳನ್ನ ಆಡ್ತಿದ್ರಿ, ಈಗ 5.0 ವಾಲ್ಯೂಮ್ ಇಟ್ಕೊಂಡು ಮಾತನಾಡ್ತಿದ್ದೀರಾ ಅಂತ ಗುಡುಗಿದ್ದಾರೆ. ಅಲ್ಲದೆ ಇದ್ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ದು, ಬೇರೆಯವರಿಗೆ ಮಾರ್ಗದರ್ಶನ ನೀಡೋಕೆ ಹೋಗಬೇಡಿ ಅಂತ ಕಿಡಿಕಾರಿದ್ದಾರೆ. ಗಣಿ ಪ್ರದೇಶದ ಪರಿಶೀಲನೆ ವೇಳೆ ನಡೆದ ಹೈಡ್ರಾಮಾಕ್ಕೆ ರಾಕ್ಲೈನ್ ಗರಂ ಆಗಿದ್ದು, ಮುಂಬರುವ ಚುನಾವಣೆಯಲ್ಲಿ ಜನರಿಗೆ ಗೊತ್ತಾಗುತ್ತೆ ಅಂತ ಎಚ್.ಡಿ.ಕೆಗೆ ಸವಾಲ್ ಹಾಕಿದ್ದಾರೆ. ಅಲ್ಲದೆ ಮುಂದೆ ಎಂಎಲ್ಎ ಆಗುವುದು ಕೂಡ ಕಷ್ಟ ಆಗುತ್ತೆ, ಎಸ್.ಎಂ. ಕೃಷ್ಣ ಮಾರ್ಗದರ್ಶನದಲ್ಲಿ ಹೋದ್ರೆ ಗೆಲ್ತೀರಾ ಅಂತ ಹೇಳಿದ್ದಾರೆ. ಇದೇ ವೇಳೆ ಮಂಡ್ಯದಲ್ಲಿ ನಿಮ್ಮ ಮಗನನ್ನ ಸೋಲಿಸಿದ್ರು ಅಂತ ಸುಮಲತಾ ಮೇಲೆ ನಿಮ್ಗೆ ಕೋಪ ಇದೆ, ಆದರೆ ನಿಮ್ಗೂ ಅಂಬಿ ಕುಟುಂಬಕ್ಕೂ ಸ್ನೇಹ ಇದೆ, ನೀವೇ ಒಂದು ಮಾತನಾಡಿದ್ರೆ ನಿಮ್ಮ ಪರ ಸುಮಲತಾ ಅವರೇ ಪ್ರಚಾರ ಮಾಡಿರೋರು ಅಂತ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ. ಮಂಡ್ಯ ಮಹಾಯುದ್ಧದಲ್ಲಿ ಮುಂಚೂಣಿಗೆ ಬಂದಿದ್ದೇಕೆ ಅಂಬಿ? ರೆಬೆಲ್ ಸ್ಟಾರ್ ಹೆಸರಲ್ಲಿ ದಳಪತಿಗಳು ಸುಮಲತಾ ಮಧ್ಯೆ ವಾಕ್ಸಮರ ಹೇಗಿದೆ? ಅಂಬರೀಶ್ ಹೆಸರು ತೇಲಿ ಬಿಡ್ತಿರೋದು ಯಾವ ಉದ್ದೇಶಕ್ಕೆ? ನೋಡೋಣ ಅಂಬಿ ನಿನ್ನ ನಂಬಿ ನ್ಯೂಸ್ ಟಾಪ್ 9 ನಲ್ಲಿ.
ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಸಂಸದ ಸುಮಲತಾ ನಡುವೆ ನಡೆಯುತ್ತಿರೋ ಮಂಡ್ಯ ಮಹಾಯುದ್ಧದಲ್ಲಿ ರೆಬೆಲ್ ಸ್ಟಾರ್ ಮುಂಚೂಣಿಗೆ ಬಂದಿದ್ದಾರೆ. ಅಂಬರೀಶ್ ಹೆಸರಲ್ಲಿ ದಳಪತಿಗಳು ಸುಮಲತಾ ಮಧ್ಯೆ ವಾಕ್ಸಮರ ನಡೆಯುತ್ತಿದ್ದು, ಕೆಆರ್ಎಸ್ ಬಿರುಕಿನಿಂದ ಶುರುವಾದ ವಾಗ್ಬಾಣ ಅಂಬಿವರೆಗೂ ಬಂದು ನಿಂತಿದೆ. ಮಂಡ್ಯ ಕಾಳಗದಲ್ಲಿ ದಿಢೀರನೆ ಕರ್ಣನ ಹೆಸರು ಮೇಲೆದ್ದಿದ್ದು, ಅಂಬರೀಶ್ ಹೆಸರು ತೇಲು ಬಿಡುತ್ತಿರೋದರ ಹಿಂದೆ ಹಲವು ಉದ್ದೇಶ ಇದೆ ಅಂತ ಹೇಳಲಾಗುತ್ತಿದೆ. ಕೆಆರ್ಎಸ್ ಕದನದಲ್ಲಿ ರೆಬೆಲ್ ಸ್ಟಾರ್ ಹೆಸರೇ ಅಸ್ತ್ರವಾದಂತೆ ಕಾಣುತ್ತಿದ್ದು, ಸಂಸದೆ ಸುಮಲತಾ ಅವರನ್ನ ಟೀಕಿಸುತ್ತಲೇ ಅಂಬಿ ಪರ ಎಚ್.ಡಿ. ಕುಮಾರಸ್ವಾಮಿ ಬ್ಯಾಟ್ ಬೀಸಿದ್ದಾರೆ. ಅಂಬರೀಶ್ ನನ್ನ ಸ್ನೇಹಿತ ಎಂದಿರೋ ಕುಮಾರಸ್ವಾಮಿ, ನಾನೊಬ್ಬ ಸಿಎಂ ಆಗಿ ಅಷ್ಟೊಂದು ಮಾತನಾಡಿದ್ದೇನೆ, ಈ ಅಮ್ಮನಿಗೆ ಋಣ ಇಲ್ಲ ಅಂತ ಸುಮಲತಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಡಿಫೆನ್ಸ್ ಅವರ ಹತ್ರ ಮಾತಾಡಿ ಅಂಬಿ ಮೃತದೇಹ ರವಾನೆಗೆ ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳಿ ಮೊದಲ ಬಾರಿಗೆ ಅಂಬರೀಶ್ ಹೆಸರನ್ನ ಎಚ್.ಡಿಗೆ ಬಳಕೆ ಮಾಡಿದ್ರು. ಅಂಬರೀಶ್ ಮಂಡ್ಯದ ಮಟ್ಟಿಗೆ ಹೆಸರಲ್ಲ, ಅದೊಂದು ಶಕ್ತಿ. ಕಳೆದ ಲೋಕಸಭಾ ಚುನಾವಣೆ ವೇಳೆಯಲ್ಲೇ ಈ ಬಗ್ಗೆ ಜೆಡಿಎಸ್ ನಾಯಕರಿಗೆ ಮನವರಿಕೆ ಆಗಿದ್ದು, ಅಂಬರೀಶ್ ಹೆಸರಿನಿಂದಲೇ ಸುಮಲತಾ ಚುನಾವಣೆ ಗೆದ್ರು ಅಂತ ತಿಳಿದಿದ್ದಾರೆ. ಹೀಗಾಗಿ ಆ ಹೆಸರು ಬಳಸಿಕೊಂಡೇ ಸುಮಲತಾರಿಗೆ ತಿರುಗುಬಾಣ ಬಿಟ್ಟಿದ್ದು, ತಂತ್ರ ಪ್ರತಿತಂತ್ರ ಭಾಗವಾಗಿ ಅಂಬಿ ಹೆಸರು ತರಲಾಗ್ತಿದೆ. ಕನ್ನಂಬಾಡಿ ಕಾಳಗದಲ್ಲಿ ಅಂಬರೀಶ್ ಅಂತಿಮ ದರ್ಶನ ವಿಚಾರವನ್ನ ಕುಮಾರಸ್ವಾಮಿ ಕೆಣಕಿದ್ದು, ಸುಮಲತಾ ಅವರನ್ನ ವಿಲನ್ ಮಾಡಿ ಅಂಬಿಯನ್ನ ಹೊಗಳಿದ್ದಾರೆ. ಅಂಬರೀಶ್ ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೆ, ನಾನು ಆಗ ಸಿಎಂ ಆಗಿರಲಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಗ್ತಿತ್ತು, ಮಂಡ್ಯಗೆ ತೆಗೆದುಕೊಂಡು ಬರಬಾರದು ಅಂತ ಕೂತಿದ್ರು, ಈಗ ಮಂಡ್ಯದ ಸ್ವಾಭಿಮಾನದ ಚರ್ಚೆ ಮಾಡ್ತಿದ್ದಾರೆ ಅಂತ ಸುಮಲತಾಗೆ ಟಕ್ಕರ್ ಕೊಟ್ಟಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ಎಚ್ಡಿಕೆ ಪ್ಲಾನ್ ಮಾಡಿದ್ದು, ಸಂಸದೆ ಸುಮಲತಾರನ್ನ ಹಣಿಯಲು ಅಂಬರೀಶ್ನ ನೇಮ್ ಅಂಡ್ ಫೇಮ್ನ ಗೇಮ್ ಪ್ಲಾನ್ ಆಗಿ ಬಳಕೆ ಮಾಡ್ತಿದ್ದಾರೆ. ಅಂಬರೀಶ್ ಪರ ಬ್ಯಾಟಿಂಗ್ ಮಾಡಿ ಸುಮಲತಾಗೆ ಎಚ್ಡಿಕೆ ಟಕ್ಕರ್ ಕೊಡ್ತಿದ್ದು, ಅಂಬರೀಶ್ ಅವರನ್ನ ಹೈಲೈಟ್ ಮಾಡಿ ಮಂಡ್ಯ ಜನ ಸೆಳೆಯೋಕೆ ತಂತ್ರ ರೂಪಿಸಿದ್ದಂತೆ ಕಾಣ್ತಿದೆ. ಬದುಕಿದ್ದಾಗ ಯಾವ ರೀತಿ ನೋಡ್ಕೊಂಡ್ರೋ ಗೊತ್ತಿಲ್ಲ, ಈಗ ಅಂಬರೀಶ್ ಬಗ್ಗೆ ಪ್ರೀತಿ ಉಕ್ಕಿ ಹರಿತಿದ್ಯಾ ಅಂತ ಸುಮಲತಾ ಅವರನ್ನ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅವತ್ತು ವಿಕ್ರಮ್ ಆಸ್ಪತ್ರೆಯಲ್ಲಿ ಯಾವ ರೀತಿ ನೋಡ್ಕೊಂಡ್ರಿ, ಪಾರ್ಥಿವ ಶರೀರವನ್ನ ಕೊಂಡೊಯ್ಯೋಕೆ ನಾನು ಕಷ್ಟಪಟ್ಟೆ, ರಕ್ಷಣಾ ಸಚಿವರ ಹತ್ತಿರ ಮನವಿ ಮಾಡಿ ವಿಮಾನ ತರಿಸಿದ್ದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಅಲ್ಲದೆ ಪಾರ್ಥಿವ ಶರೀರ ಇಟ್ಕೊಂಡು ಏನ್ ಮಾಡಿದ್ರಿ ಅನ್ನೋದು ಗೊತ್ತು, ಮಂಡ್ಯದಲ್ಲಿ ನೋಡಿದ್ದೆ, ಮುಖಕ್ಕೆ ಮಣ್ಣು ಬಳಿದುಕೊಂಡಿದ್ದು ಅಂತಾನೂ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ಎಚ್ಡಿಕೆ ಹಾಗೂ ಸುಮಲತಾ ನಡುವಿನ ಸಮರದಲ್ಲಿ ಅಂಬರೀಶ್ ಹೆಸರು ಬಳಕೆ ಮಾಡಿಕೊಳ್ಳುತ್ತಿದ್ದು, ನನ್ನ ಸ್ನೇಹಿತನ ಅಗಲಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ಚುನಾವಣೆ ಗೆದ್ದಿದ್ದಾರೆ ಅಂತ ಎಚ್ಡಿಕೆ ಆರೋಪ ಮಾಡಿದ್ದಾರೆ. ಅಲ್ಲದೆ ಅನುಕಂಪ ಸದಾ ಚುನಾವಣೆಯಲ್ಲೂ ಬರಲ್ಲ, ಈ ಅನುಕಂಪ ಮುಂದೆ ನಡೆಯಲ್ಲ, ಕಾಲಚಕ್ರ ತಿರುಗುತ್ತೆ ಅಂತ ತಿರುಗೇಟು ನೀಡಿದ್ದಾರೆ. ಜೊತೆಗೆ ಎಲ್ಲಿ ತಪ್ಪು ಮಾಡಿಕೊಂಡಿದ್ದೀರೋ ಅಲ್ಲಿ ಸರಿಪಡಿಸ್ಕೊಳ್ಳಿ, ರಾಜಕಾರಣ ಅಷ್ಟು ಸುಲಭ ಅಲ್ಲ, ನೆನ್ನೆ ಮೊನ್ನೆ ಬಂದಿದ್ದೀರಿ ಅಂತ ಅಧಿಕಾರ ಶಾಶ್ವತ ಅಲ್ಲ ಅಂತ ಸುಮಲತಾಗೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಅಂಬರೀಶ್ ಹೆಸರು ಎತ್ತಿದ್ದಕ್ಕೆ ಸಂಸದೆ ಸುಮಲತಾ ಫುಲ್ ಗರಂ ಆಗಿದ್ದು, ಅಂಬರೀಶ್ ವಿಚಾರ ಚರ್ಚಿಸಿದರೆ ಮಣ್ಣಾಗುತ್ತಾರೆ ಅಂತ ಹೇಳಿದ್ದಾರೆ. ಸಂಸದೆ ಸುಮಲತಾ ಹೇಳಿಕೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದು, ನಾನೆಲ್ಲ ಮಣ್ಣಾಗುವುದು, ಅವರೇ ಮಣ್ಣಾಗುತ್ತಾರೆ ಅಂತ ಕಿಡಿಕಾರಿದ್ದಾರೆ. ಹೀಗಾಗಿ ಅಂಬರೀಶ್ ಅಂತಿಮ ದರ್ಶನ ವಿಷಯ ಕಿತ್ಕಿ ಸುಮಲತಾ ವಿರುದ್ಧ ಅಂಬಿಯ ಅಭಿಮಾನಿಗಳನ್ನ ಎತ್ತಿ ಕಟ್ಟುವ ಪ್ಲಾನ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ದಿನದಿಂದ ದಿನಕ್ಕೆ ಸುಮಲತಾ ಹಾಗೂ ಜೆಡಿಎಸ್ ನಾಯಕರ ನಡುವೆ ವಾಕ್ಸಮರ ಜೋರಾಗುತ್ತಿದ್ದು, ದಳಪತಿಗಳಿಗೆ ಟಕ್ಕರ್ ಕೊಡೋಕೆ ಸುಮಲತಾಗೂ ಪತಿಯೇ ಅಸ್ತ್ರವಾಗಿದ್ದಾರೆ. ಜೆಡಿಎಸ್ ನಾಯಕರನ್ನ ಹಣಿಯೋಕೆ ಈಗಲೂ ಅಂಬರೀಶ್ ಹೆಸರು ಬಳಕೆ ಮಾಡಿಕೊಳ್ತಿದ್ದು, ಕನ್ನಂಬಾಡಿ ಕದನದಲ್ಲೂ ಅಂಬಿ ಹೆಸರನ್ನೇ ಸುಮಲತಾ ಮುಂದಿಟ್ಟಿದ್ರು. ಸೇರೋ ಸರ್ವೆಯಲ್ಲಿ ಬೆಂಗಳೂರಿನ ಬಗ್ಗೆ ಹೊರಬಿದ್ದ ಆಘಾತಕಾರಿ ಮಾಹಿತಿ ಏನು? ಪಶ್ಚಿಮ ವಿಭಾಗದ ಪೊಲೀಸರು ದಾಳಿ ಮಾಡಿ ಮನೆಯನ್ನೇ ಸೀಸ್ ಮಾಡಿದ್ದೇಕೆ? ಡಿಗ್ರಿ ಕಾಲೇಜು ಪ್ರಾರಂಭಕ್ಕೆ ಸಿದ್ಧತೆ ಹೇಗಿದೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಬಗ್ಗೆ ಬೆಂಗಳೂರಿನಲ್ಲಿ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. 70% ಜನರಿಗೆ ಸೋಂಕು ಬಂದು ಹೋಗಿರುವುದು ಪತ್ತೆಯಾಗಿದೆ. ಐಸಿಎಂಆರ್ ನಡೆಸಿದ ಸೆರೋ ಸರ್ವೆಯಲ್ಲಿ ಈ ಮಾಹಿತಿ ಬಯಲಾಗಿದೆ. ಕಳೆದ ಒಂದು ವಾರದ ಹಿಂದೆ ಐಸಿಎಂಆರ್ ಸರ್ವೆ ಪೂರ್ಣಗೊಳಿಸಿದ್ದು, ಬೆಂಗಳೂರಿನಲ್ಲಿ ಕೊರೋನಾ 2ನೇ ಅಲೆ ಭಾರೀ ಪ್ರಮಾಣದಲ್ಲಿ ಹಬ್ಬಿರುವುದು ಗೊತ್ತಾಗಿದೆ. ಈ ವೇಳೆ ಟೆಸ್ಟ್ ಮಾಡಿಸಿದವರಿಗಷ್ಟೇ ಸೋಂಕು ತಗುಲಿರೋ ಮಾಹಿತಿ ಗೊತ್ತಾಗಿದೆ. ಆ ಮೂಲಕ 70% ಜನರಿಗೆ ಕೋವಿಡ್ ಬಂದು ಹೋಗಿರುವ ಮಾಹಿತಿ ಸರ್ವೆಯಿಂದ ಲಭಿಸಿದೆ.
ಇನ್ನು ಕೊರೋನಾ ಸೋಂಕು ಲಕ್ಷಣ ಕಾಣಿಸಿಕೊಳ್ಳದಿದ್ದರೂ ಜನರಲ್ಲಿ ಆಂಟಿಬಾಡಿ ಉತ್ಪತ್ತಿಯಾಗಿರುವುದು ಸರ್ವೆಯಲ್ಲಿ ಗೊತ್ತಾಗಿದೆ. ಮೊದಲ ಸಲ 6 ವರ್ಷ ಮೇಲ್ಪಟ್ಟ ಮಕ್ಕಳನ್ನು ಪರೀಕ್ಷೆಗೆ ಒಳಪಡಿಸಿ ಸರ್ವೆ ನಡೆಸಲಾಗಿದೆ. ಕೊರೋನಾ ಪ್ರತಿಕಾಯಗಳ ಉತ್ಪತ್ತಿ ಸಂಬಂಧ ಸರ್ವೆ ನಡೆದಿದ್ದು ಸಕಾರಾತ್ಮಕ ಅಂಶಗಳು ಬೆಳಕಿಗೆ ಬಂದಿವೆ. ಬಿಬಿಎಂಪಿ ಜೊತೆ ಐಸಿಎಂಆರ್ ಸೆರೋ ಸರ್ವೆ ನಡೆಸಿದ್ದು ಬೆಂಗಳೂರು ನಗರದ 10 ಭಾಗದಲ್ಲಿ ಎಲ್ಲಾ ವಲಯದ ಜನರನ್ನ ಸರ್ವೆಗೆ ಒಳಪಡಿಸಲಾಗಿತ್ತು. ಬೆಂಗಳೂರಿನಲ್ಲಿ ಪಶ್ಚಿಮ ವಿಭಾಗ ಪೊಲೀಸರ ಕಾರ್ಯಾಚರಣೆ ನಡೆಸಿ ರಾಮಮೂರ್ತಿ ನಗರದ ಮನೆಯೊಂದನ್ನು ಸೀಸ್ ಮಾಡಿದ್ದಾರೆ. ಬಾಡಿಗೆ ನೀಡಿದ್ದ ಮನೆ ಮಾಲೀಕರಿಗೆ ಶಾಕ್ ಕೊಟ್ಟಿದ್ದಾರೆ. ಡ್ರಗ್ಸ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಡ್ ಮಾಡಿದ ಗೋವಿಂದಪುರ ಠಾಣೆ ಪೊಲೀಸರು ಮನೆ ಮಾಲೀಕನಿಗೆ ನೋಟಿಸ್ ನೀಡಿದ್ದಾರೆ. ವೀಸಾ ಅವಧಿ ಮುಗಿದಿದ್ರೂ ಡ್ರಗ್ಸ್ ಪೆಡ್ಲರ್ಸ್ ಆರೋಪಿಗಳು ಬಾಡಿಗೆ ಮನೆಯಲ್ಲಿ ವಾಸವಿದ್ದರು. ಹೀಗಾಗಿ ಆರೋಪಿಗಳು ವಾಸವಿದ್ದ ಬಾಡಿಗೆ ಮನೆಯನ್ನ ಸೀಸ್ ಮಾಡಲಾಗಿದೆ. ವಿದೇಶಿಗರಿಗೆ ಬಾಡಿಗೆ ನೀಡಿದ 10ಕ್ಕೂ ಹೆಚ್ಚು ಮನೆ ಮಾಲೀಕರಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಬೆಂಗಳೂರಿನ ಪಶ್ಚಿಮ ವಿಭಾಗದ ರೌಡಿ ಶೀಟರ್ಸ್ ಮನೆಗಳ ಮೇಲೆ ಪೊಲೀಸರು ದಿಢೀರ್ ರೇಡ್ ಮಾಡಿದ್ದಾರೆ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆಯಾದ ಬೆನ್ನಲ್ಲೇ 29 ರೌಡಿಗಳಿಗೆ ಖಡಕ್ ವಾರ್ನ್ ಕೊಟ್ಟಿದ್ದಾರೆ. ಡಿಸಿಪಿ ಸಂಜೀವ್ ಪಾಟೀಲ್ ನೇತೃತ್ವದಲ್ಲಿ 3 ಪ್ರತ್ಯೇಕ ಪೊಲೀಸ್ ತಂಡ ದಾಳಿ ನಡೆಸಿ ಪರಿಶೀಲಿಸಿದೆ. ಪಾದರಾಯನಪುರ, ರಾಯಪುರ ಅರಫತ್ ನಗರ, ವಿಎಸ್ ಗಾರ್ಡನ್, ಜನತಾ ಕಾಲೋನಿ, ಹಳೆಗುಡ್ಡದಹಳ್ಳಿ ರೌಡಿ ಶೀಟರ್ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೌಡಿಗಳಿಗೆ ಖಾಕಿ ಕ್ಲಾಸ್ ತೆಗೆದುಕೊಂಡಿದೆ. ಅಹಿತಕರ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಟ್ಟಿದೆ. ದೇವರಹುಂಡಿಯಲ್ಲಿ ಹಣ ಕದಿತಿದ್ದ ಆರೋಪಿಗಳನ್ನು ಬೆಂಗಳೂರಿನ ಆರ್ಎಂಸಿ ಯಾರ್ಡ್ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದ ಕೆಜಿಎಫ್ ಮೂಲದ ಆರೋಪಿ ರವಿಕುಮಾರ್ ಯಶವಂತಪುರ ಬಳಿಯ ನಾಗಮ್ಮ ದೇವಿ ಹಾಗೂ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಹುಂಡಿಯಲ್ಲಿ ಹಣ ಇಲ್ಲದಕ್ಕೆ ದೇವರ ವಿಗ್ರಹದಲ್ಲಿನ ತಾಳಿ ಕದ್ದಿದ್ದ. ಬಂಧಿತ ಆರೋಪಿಯಿಂದ ದೇವರ 2 ತಾಳಿ ಸೇರಿ 1.5 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ಆಗಸ್ಟ್ನಿಂದ ಪದವಿ ಕಾಲೇಜ್ ಓಪನ್ ಮಾಡೋಕೆ ಉನ್ನತ ಶಿಕ್ಷಣ ಇಲಾಖೆ ಭರದ ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗಿದೆ. ಈಗಾಗಲೇ 65.14% ಕಾಲೇಜ್ ಸಿಬ್ಬಂದಿಗೆ ವ್ಯಾಕ್ಸಿನ್ ಹಾಕಲಾಗಿದ್ದು 35.86 ಮಂದಿಗೆ ಲಸಿಕೆ ನೀಡೋದು ಬಾಕಿ ಇದೆ. ಕಳೆದ 10 ದಿನದಿಂದ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳಲ್ಲಿ 3,38,723 ಮಂದಿಗೆ ವ್ಯಾಕ್ಸಿನ್ ಹಾಕಲಾಗಿದೆ. ಅಲ್ಲದೆ ಖಾಸಗಿ ಕಾಲೇಜಿನ ಸ್ಟಾಫ್ಗೂ ಲಸಿಕೆ ನೀಡಲಾಗ್ತಿದೆ. 80% ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನ್ ಹಾಕಿದ ಬಳಿಕ ಕಾಲೇಜು ಆರಂಭಿಸೋಕೆ ಶಿಕ್ಷಣ ಇಲಾಖೆ ರೆಡಿ ಆಗ್ತಿದೆ ಅಂತ ಹೇಳಲಾಗಿದೆ. ಕಾಲೇಜು ಆರಂಭವಾಗ್ತಿದ್ದ ಹಾಗೆ ಮೊದಲು ಬಾಕಿ ಉಳಿದ ಪರೀಕ್ಷೆಗಳು ನಡೆಯಲಿವೆ. 1, 3 ಮತ್ತು 5ನೇ ಸೆಮಿಸ್ಟರ್ ಪರೀಕ್ಷೆಗಳು ಬಾಕಿ ಉಳಿದಿದ್ದು ಈಗಾಗಲೇ ಕೆಲ ವಿವಿಗಳು ಜುಲೈ 3ನೇ ವಾರದಿಂದ ಪರೀಕ್ಷೆ ನಡೆಸೋಕೆ ವೇಳಾಪಟ್ಟಿ ಪ್ರಕಟಿಸಿವೆ. ಪರೀಕ್ಷೆ ಮುಗಿಸಿದ ಕೂಡಲೇ ತರಗತಿ ಪ್ರಾರಂಭವಾಗಲಿದ್ದು ಆನ್ಲೈನ್ ಹಾಗೂ ಆಫ್ಲೈನ್ ಎರಡಲ್ಲೂ ತರಗತಿ ನಡೆಯಲಿವೆ. ಆಗಸ್ಟ್ ಮೊದಲ ವಾರದಿಂದ ಭೌತಿಕ ತರಗತಿಗಳ ಆರಂಭಕ್ಕೆ ಚಿಂತನೆ ನಡೆಸಿರುವುದಾಗಿ ಟಿವಿ9ಗೆ ಉನ್ನತ ಶಿಕ್ಷಣ ಇಲಾಖೆ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಕೊರೋನಾ ಆತಂಕದ ಮಧ್ಯೆ ಬೆಂಗಳೂರಿನಲ್ಲಿ ಭಕ್ತರ ದೇಗುಲ ಪ್ರವೇಶ ನಿರಾತಂಕವಾಗಿ ಸಾಗಿದೆ. ಆಷಾಢ ಮಾಸದ ಪ್ರಯುಕ್ತ ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಬೆಳಗ್ಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ಅಲ್ಲದೆ ಆಷಾಢದ ಮೊದಲ ಶುಕ್ರವಾರ ಮತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬನಶಂಕರಿ ದೇಗುಲದತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ರು. ಅನ್ಲಾಕ್ ಬಳಿಕ ದೇಗುಲ ಎಂಟ್ರಿಗೆ ಸರ್ಕಾರ ಅವಕಾಶ ಕಲ್ಪಿಸಿದ್ದು ನಿಯಮಗಳ ಪ್ರಕಾರ ಭಕ್ತರು ದೇವರ ದರ್ಶನ ಪಡೆಯಬಹುದಾಗಿದೆ. ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನದತ್ತ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ದೇವಿಯ ದರ್ಶನ ಪಡೆಯೋಕೆ ಮುಗಿಬಿದ್ದ ಭಕ್ತರು ಅಂತರ ಪಾಲಿಸದೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು. ಕೊರೋನಾ ನಿಯಮ ಉಲ್ಲಂಘಿಸಿ ಬೇಜವಾಬ್ದಾರಿ ತೋರಿದ್ರು. ಅನ್ಲಾಕ್ ಬಳಿಕ ಆಷಾಢದ ಮೊದಲ ಶುಕ್ರವಾರ ಅಮಾವಾಸ್ಯೆ ಕಾರಣದಿಂದ ದೇವಿ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಇಂದು ಸಂಜೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತಾರಾ ಸುಮಲತಾ? ಖಾಸಗಿ ಶಾಲೆಗಳ ದುಬಾರಿ ಶುಲ್ಕದ ವಿರುದ್ಧ ಪೋಷಕರ ಹೋರಾಟ ಹೇಗಿದೆ? ಸಿದ್ದರಾಮಯ್ಯರ ಬಾದಾಮಿ ಪ್ರವಾಸ ದಿಢೀರ್ ರದ್ದಾಗಿದ್ದೇಕೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಸಂಸದೆ ಸುಮಲತಾ ಎಚ್ಡಿಕೆ ಗಣಿ ಸಮರ ತಾರಕಕ್ಕೇರಿದ್ದು ಕೆಆರ್ಎಸ್ ಡ್ಯಾಂ ಸುರಕ್ಷತೆ ಕಾಪಾಡೋಕೆ ಸಂಸದೆ ಪಟ್ಟು ಹಿಡಿದಿದ್ದಾರೆ. ಅಕ್ರಮ ಗಣಿಗಾರಿಕೆ ಡ್ಯಾಂ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಸಂಸದೆ ಪತ್ರ ಬರೆಯಲಿದ್ದಾರೆ. ಅಲ್ಲದೆ ಇಂದು ಸಂಜೆಯೇ ಸಿಎಂ ಬಿಎಸ್ವೈ ಭೇಟಿ ಮಾಡುವ ಸಾಧ್ಯತೆ ಇದೆ. ಭೇಟಿ ವೇಳೆ ಪತ್ರದ ಮೂಲಕ ಸುಮಲತಾ ಮನವಿ ಮಾಡಲಿದ್ದಾರೆ. ಮೊನ್ನೆ ಸಹ ಸಿಎಂ ಭೇಟಿ ಮಾಡಿ ಮನವಿ ಮಾಡಿದ್ದ ಸುಮಲತಾ ಮತ್ತೊಮ್ಮೆ ಭೇಟಿ ಮಾಡಲಿದ್ದಾರೆ.
ಕೊರೋನಾ ಸಂಕಷ್ಟದ ಮಧ್ಯೆ ಪೋಷಕರಿಗೆ ಫೀಸ್ ಪೀಕಲಾಟ ಶುರುವಾಗಿದೆ. ದುಬಾರಿ ಶುಲ್ಕದ ವಿರುದ್ಧ ಪೋಷಕರು ಸಮರ ಸಾರಿದ್ದು ಫೀಸ್ ಕಡಿತಕ್ಕಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ. ಹೀಗಾಗಿ 50% ಶಾಲಾ ಶುಲ್ಕ ಕಡಿತಗೊಳ್ಳುತ್ತಾ ಅಥವಾ ಶಿಕ್ಷಣ ಶುಲ್ಕ ನಿಯಂತ್ರಣ ಕಾನೂನು ಜಾರಿಗೆ ಬರಲಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಫೀಸ್ ಕಡಿತಗೊಳಿಸಿ ಅಂತ ರಾಜ್ಯ ಖಾಸಗಿ ಶಾಲಾ ಪೋಷಕರ ಸಂಘಟನೆಗಳ ಸಮನ್ವಯ ವೇದಿಕೆ ಸಿಎಂಗೆ ಮನವಿ ಮಾಡಿದೆ. 2021-22ನೇ ಸಾಲಿನ ಶುಲ್ಕವನ್ನು 50% ಕಡಿತಗೊಳಿಸುವಂತೆ ಒತ್ತಾಯಿಸಿದೆ. ಕಳೆದ ಬಾರಿ ಪೋಷಕರ ಒತ್ತಡಕ್ಕೆ ಮಣಿದಿದ್ದ ಸರ್ಕಾರ 30% ಬೋಧನಾ ಶುಲ್ಕ ಕಡಿತಗೊಳಿಸಿ ಆದೇಶ ಹೊರಡಿಸಿತ್ತು. ಹೀಗಾಗಿ ಆರ್ಥಿಕ ಸಂಕಷ್ಟದಿಂದ ಕೆಲಸವಿಲ್ಲದಿರೋ ಕಾರಣದಿಂದ ಪ್ರಸಕ್ತ ವರ್ಷ 50% ಫೀಸ್ ಕಡಿತಗೊಳಿಸಿ ಅಂತ ವೇದಿಕೆ ಸಿಎಂಗೆ ಮನವಿ ಮಾಡಿದೆ. ಬೇರೆ ರಾಜ್ಯಗಳಲ್ಲಿ ಇರುವಂತೆ ಫೀಸ್ ನಿಗದಿಗೆ ಶುಲ್ಕ ನಿಯಂತ್ರಣ ಕಾನೂನು ಜಾರಿಗೆ ತನ್ನಿ ಅಂತ ವೇದಿಕೆ ಕೋರಿಕೆ ಸಲ್ಲಿಸಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.